ಈಶ್ವರಪ್ಪನವರು ನಮ್ಮ ಪಕ್ಷದಲ್ಲಿ ಸ್ವಲ್ಪ ಉಗ್ರವಾದಿಯವರು. ಅವರು ಸಾಧಾರಣವಾಗಿ ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಬಂದಾಗ ಆಕ್ರೋಶಭರಿತರಾಗಿಬಿಟ್ರೆ ಏನೋ ಶಬ್ದಗಳನ್ನು ಪ್ರಯೋಗ ಮಾಡಿಬಿಡ್ತಾರೆ. ಇದು ಇವತ್ತಲ್ಲ, ಭಾರಿ ಹಿಂದಿನಲ್ಲೇ ನಡೆದಿರುವಂಥ ಸಂಗತಿಗಳು. ಬಹುಶಃ ಬಾಯಿ ತಪ್ಪಿ ಈ ಮಾತನ್ನು ಅವರು ಹೇಳಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಹೇಳಬಾರ್ದಿತ್ತು, ನಾನು ಅದನ್ನು ಒಪ್ಕೊಳ್ತಾ ಇದ್ದೇನೆ. ಒಬ್ಬ ಹಿರಿಯ ರಾಜಕಾರಣಿಯಾಗಿ ಆ ಮಾತನ್ನು ಅವರು ಹೇಳಬಾರ್ದಿತ್ತು. ಆದರೆ ಅದರಿಂದ ಸ್ವಲ್ಪ ವ್ಯತ್ಯಾಸಗಳಾಗಿದೆ. ಅಂಥದ್ದು ಗುಂಡು ಹಾಕಲಿಕ್ಕೆ ಹೋಗುವಷ್ಟು ನಮ್ಮ ಈಶ್ವರಪ್ಪನವರು ಅಲ್ವೇನ್ರಿ ಅಂಥ ಉಗ್ರರೇನಲ್ಲವರು. ಆದರೆ ಅವರು ಆ ರೀತಿಯ ಒಂದು ಭಾವನೆಗಳವರಲ್ಲಿ ಬಂತು. ದೇಶ ವಿಭಜನೆದು ಬಂದಾಗ ಸಾಧಾರಣವಾಗಿ ಒಂದು ಕ್ರೋಧ ಯಾರಿಗಾರು ಬಂದೇ ಬರುತ್ತೆ. ಆ ಮಾತಲ್ಲಿ ಉದ್ವೇಗದಿಂದ ಅವರು ಹೇಳಿದ್ದಾರೆ. ಅದನ್ನು ನಮ್ಮ ಸುರೇಶ್ರು ಅದನ್ನು ಮನಸ್ಸಿಂದ ಬಿಡಬೇಕು. ಮತ್ತು ನನ್ನ ಕಾಂಗ್ರೆಸ್ ಪಕ್ಷದವರಿಗೆ ಬೇರೆ ಏನು ಸಿಕ್ಕದಾಗ ಇದನ್ನು ಹಿಡ್ಕೊಂಡು ನೇತಾಡಲಿಕ್ಕೆ ಪ್ರಯತ್ನ ಪಡುವಂಥದ್ದನ್ನು ಕಾಂಗ್ರೆಸ್ನವರು ಬಿಡಬೇಕು ಅಂತ ಹೇಳುವಂಥ ಆಗ್ರಹವನ್ನು ಮಾಡ್ತಾಯಿದ್ದೀನಿ.